ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದ ಮಾಹಿತಿಯ ಬಗ್ಗೆ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಪರಿಹಾರ ಮಾಡಿಕೊಳ್ಬೇಕು ಈ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ವೀಕ್ಷಕರೇ, ನಾಳೆಯಿಂದ 15 ದಿನಗಳ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇರುವಂಥದ್ದು 107ನೆಯ ಬ್ಯಾಚ್ ಇದಾಗಿದೆ. ಈಗಾಗಲೇ 106 ಬ್ಯಾಚ್ಗಳನ್ನು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಟ್ಟಿದ್ದಾರೆ. ನೀವು ಕೂಡ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ ಆನ್ಲೈನ್ ಮುಖಾಂತರ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ ಮೇಡಮ್, ಬೆಂಗಳೂರಿಂದ. ನಮಸ್ತೆ, ಕೇಳಿಸ್ತಾ ಇಲ್ಲ ಮೇಡಮ್. ಹರೀಶ್ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮದುವೆ ಜೀವನದ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರ. ಓಕೆ, ಯಾವುದಾದ್ರೂ ಒಂದು ಸಂಖ್ಯೆನ ಹೇಳಿ. 249ರ ಒಳಗೆ. 18. ಗುರೂಜಿಯವರಿದ್ದರೆ ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಸರ್. ಎಷ್ಟು ನಿಮಗೆ ಏಜು? ಸರ್ ನಮಗೆ 36 ಆಗಿದೆ ಸರ್. 36? ಹೌದು ಸರ್. ಯಾಕೆ ಜ್ಯೋತಿಷ್ಯದ ಮೇಲೆ ಒಲವು ನಿಮಗೆ? ಸರ್ ಅಂದರೆ ಆ್ಯಕ್ಚುಲಿ 30 ದಾಟದ ಮೇಲೆ ಜ್ಯೋತಿಷ್ಯ ನೋಡಲೇಬಾರ್ದು. ಹೌದಾ? ಹೌದು. ಏನಿದೆ ಅಲ್ಲಿ ನೋಡೋಕ್ಕೆ? ಅಲ್ಲಿ 30 ಆದಮೇಲೆ, 32, 36 ಆದಮೇಲೆ ಇನ್ನೂ ನೀವು ಹುಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಅದು ಡಿಸಿಷನ್ ತೊಗೋಬೇಕಲ್ವಾ? ಆಗಿದ್ದಾಗಲಿ ಅಂತ ಮಾಡ್ಕೋಬೇಕು ತಾನೆ? ಇಲ್ಲ ಸರ್, ಮದುವೆ ಆಗಿ 5 ವರ್ಷ ಆಯಿತು. ಹಾಂ, ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಮದುವೆ ಆಗಿ 5 ವರ್ಷ ಆಯಿತು. ಮತ್ತು ಮದುವೆ ವಿಚಾರದಲ್ಲಿ ಏನು ಕೇಳಬೇಕು? ಮತ್ತೆ ಮದುವೆ ಆಗಿಲ್ಲ ಅಂತ ತಾನೇ ನೀವು ಫಸ್ಟ್ ಇದು ಮಾಡಿದ್ದು? ಸಂಪರ್ಕ ಕಡಿತವಾಗಿರುವಂಥದ್ದು. ಅವ್ರು ಮದುವೆ ಆಗಿಲ್ಲ ಅಂತ ಫಸ್ಟ್ ಹೇಳ್ತಾರೆ, ಆಮೇಲೆ ಮದುವೆ ಆಗಿ 5 ವರ್ಷ ಆಯಿತು ಅಂತಾರೆ. ಹಾಂ, ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ಬಿಟ್ಟು ಹೇಳ್ತೀನಿ, ಕರೆ ಕಟ್ಟಾಗಿರೋದ್ರಿಂದ. ಮದುವೆ ಆಗಿದೆ. 1 ಮತ್ತು 5 ಕಾಂಬಿನೇಷನ್ ಇದೆ ಅಂತಂದರೆ ಒಂಟಿತನದ ಒಂದು ಬಾಳು ಅಂತ ನಾವು ಕರಿತೀವಿ. ಯಾವಾಗಲೇ ಆಗಲಿ ಮ್ಯಾರೇಜಲ್ಲಿ ಇಲ್ಲಿ ಫ್ರೂಟಲ್ಲಿ ಯಾವಾಗಲೂ ಕೂಡ 1 ಬರಬಾರ್ದು. ಹಾಗೆ ಇವರು ಇನ್ನೊಬ್ಬರನ್ನ ಇಷ್ಟಪಡ್ತಿರ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿರುತ್ತೆ, ಅಥವಾ ಬೇರೆಯವ್ರು ಮಾಡ್ಕೋಬೇಕು ಅಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಟ್ ಆದರೆ ಒಂದು ಕಟ್ಟಾಗಿ ಇನ್ನೊಂದಕ್ಕೆ ಹೋಗಬೇಕು ಅನ್ನೋದಕ್ಕೆ ಇಲ್ಲಿ ನಮಗೆ ಅಡ್ಡಗಾಲು ಅಂತ ಹೇಳ್ತೀವಿ. ಬಾಕ್ಸ್ ಹಾಕಿದ್ರೆ ಅಡ್ಡಗಾಲು ಟೇಸ್ಟ್ಗೆ. ಸೊ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಿಲ್ಲಿ. ಸೊ ಇಲ್ಲೂ ಅಡ್ಡಗಾಲು, ಇಲ್ಲಿ ಅಡ್ಡಗಾಲು, ಮಧ್ಯದಲ್ಲಿ ಒಂದಿರ್ತಕ್ಕಂಥದ್ದು. ಸೂರ್ಯ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದೆ. ಸೊ ವೈವಾಹಿಕ ಜೀವನ ಆಗಿರ್ಬೋದು ಅಥವಾ ಹೊಸ ಸಂಬಂಧ ಆಗಿರ್ಬೋದು, ಎರಡಕ್ಕೂ ಕೂಡ ನಾವು ದಶಾಭುಕ್ತಿ ನಾವು ನೋಡಬೇಕಾದ್ರೆ ಕೇತುನೂ ಕೂಡ 1 ಕಾಂಬಿನೇಷನ್ ತೋರಿಸ್ತದೆ ಮ್ಯಾರೇಜ್ ಹಾಕಿದಾಗ. ಹಾಗೆ ಶುಕ್ರನಲ್ಲಿ ಬಂದಾಗ ಬದಲಾವಣೆ ಆಗುತ್ತೆ, ಸ್ವಲ್ಪ ಸಮಯ ಆಗುತ್ತೆ. 2027 ಜೂನ್ ಆದಮೇಲೆ ಸ್ವಲ್ಪ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸ್ವಲ್ಪ ಪಾಸಿಟಿವ್ ಇದೆ, 11 ಇರೋದ್ರಿಂದ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾವು ಶಾಂತಿಗ್ರಾಮದಿಂದ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು, ಎಜುಕೇಶನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಹೇಳಿ. 5/2/2010. 5/2/2010. ಬೆಳಗ್ಗೆ 7:05. ಬೆಳಿಗ್ಗೆ 7:05. ಶಾಂತಿಗ್ರಾಮ ಮೇಡಮ್. ಶಾಂತಿಗ್ರಾಮ. ಮಗನ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಹೌದು ಮೇಡಮ್. ಗುರುಜಿಯವರಿದ್ದರೆ ಮಾತನಾಡಬಹುದು. ನಮಸ್ತೆ ಗುರುಜಿ. ಶಾಂತಿಗ್ರಾಮನಾ? ಹೌದು ಹೌದು. ಅವರು ಕಾಮರ್ಸ್ ತಗೊಂಡಿದ್ದಾನೆ ಗುರುಜಿ, 10th ಮುಗಿಸಿ. ಆ ಲೈನಲ್ಲೇ ಹೋದ್ರೆ ಆಗುತ್ತಾ? ಹಿಂಗೆ ಏನು ತೊಗೊಂಡಿದ್ದಾರೆ? ಕಾಮರ್ಸ್ ತಗೊಂಡವನೆ, CBA. ಒಂದು ನಿಮಿಷ. ಕಾಮರ್ಸ್ ತೊಗೊಂಡಿದ್ದಾರೆ, ಸೈನ್ಸ್ ಮಾಡಿ? ಇಲ್ಲ ಇಲ್ಲ ಗುರುಜಿ, 10th ಮುಗಿಸಿದಾನೆ. ಇವಾಗ ಕಾಮರ್ಸ್ ತಗೊಳಕ್ ಇದು ಮಾಡ್ತಾನೆ. ಆ ಇದ್ರಲ್ಲೇ ಹೋಗಿದ್ರೆ ಸರಿ ಆಗುತ್ತಾ ಹಿಂಗೆ ಅಂತ ಕೇಳಿ. 10th ಏನು ಬಂದಿದೆ ಪರ್ಸೆಂಟೇಜು? 78 ಗುರುಜಿ. 78. 10ನೇ ಮನೆ ಶನಿಯ ಕಾನ್ಸೆಪ್ಟಲ್ಲಿ ಬಂದಿದೆ 9, 7.
ಓಕೆ, ದಶಾ ನೋಡೋಣ. ನೆಕ್ಸ್ಟ್ 9ನೇ ಮನೆ ಬಂದಿದೆ, ಹೈಯರ್ ಸ್ಟಡೀಸ್ ಮಾಡ್ತಾರೆ. 2022 ಆದಮೇಲೆ ಈಗ ಗುರು ದಶಾ ನಡೆದಿದೆ. ಗುರು ಕಾಂಬಿನೇಷನ್ ನೋಡೋಣ ಹೇಗಿದೆ ಎಜುಕೇಷನ್ ಮತ್ತು ಜಾಬ್ಗೆ ಅಂತ. ಗುರು 11, 2, 6, 8, 12 ಮತ್ತು 1, 2, 12 11ನೇ ಮನೆ ಜೊತೆ 2, 6, 8, 12 ತೋರಿಸ್ತಾ ಇದೆ. ಕಾಮರ್ಸಲ್ಲೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫಿನಾನ್ಸ್ MBA ಮಾಡ್ತಾರೆ, MBA ಮಾಡೋ ಕಾಂಬಿನೇಷನ್ ಇದೆ. ಟೆನ್ಷನ್ ತೊಗೊಳ್ತಕ್ಕಂಥ ಇದಿಲ್ಲ. ಸೈನ್ಸ್ಗೇನು ಹೋಗಬೇಕು ಅಂತ ಏನಿಲ್ಲ, ಕಾಮರ್ಸಲ್ಲೂ ಹೋಗ್ಬೇಕು. ಯಾಕಂದರೆ ಅಲ್ಲಿ ನಮಗೆ 9th ಹೌಸ್ ತೋರಿಸ್ತಾ ಇದೆ, ಹೈಯರ್ ಸ್ಟಡೀಸ್ ಅಂತ ನಾವು ಹೇಳ್ತೀವಿ. ಹೈಯರ್ ಸ್ಟಡೀಸ್ ಖಂಡಿತ ಮಾಡ್ತಾರೆ. ಸೊ 11ನೇ ಮನೆ ಬಂದಿರತಕ್ಕಂಥದ್ದು ಸಕ್ಸಸ್ ಕೊಟ್ಟೇ ಕೊಡುತ್ತೆ ಎಜುಕೇಷನಲ್ಲಿ. BCom ಮಾಡಿ MBA ಮಾಡ್ಬೋದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ಶೈಲಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. ಮಗ ಮಗ ಡೇಟ್ 11/4/2003. 11/4/2003. ಹುಟ್ಟಿದ ಸಮಯ ಬೆಳಗ್ಗೆ 6:27. ಬೆಳಿಗ್ಗೆ 6:27ಕ್ಕೆ. ಹುಟ್ಟಿದ ಸ್ಥಳ ದಾವಣಗೆರೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವನ ಯಾವೂರು? ಕೆಲಸದ ಬಗ್ಗೆ. ಕೇಳಿಸ್ತಿಲ್ಲ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನ ಕೆಲಸದ ಬಗ್ಗೆ. ಕೆಲಸದ ಬಗ್ಗೆನಾ? ಓಕೆ, ಗುರುಗಳಿದ್ದರೆ ಮಾತನಾಡಬಹುದಮ್ಮ. ಕೆಲಸದ ಬಗ್ಗೆ ಅಂದಿದ ತಕ್ಷಣ ಏನಂತ ನಾನು ಆನ್ಸರ್ ಮಾಡಬೇಕು? ಈಗ ಕೆಲಸ ಮಾಡ್ತಾ ಇದ್ದಾನೆ ಸರ್ ಅವನು. ಅದು ಮಾತಾಡಿಮ್ಮ, ಮಾತಾಡಿ. ಅದು ಮುಂದೆ ಚೆನ್ನಾಗಿರ್ತದ ನಿಮಗೆ? ಈಗ ಚೆನ್ನಾಗಿಲ್ವಾ? ಈ ಕಡಿಮೆ ಸಂಬಳ ಐತೆ. ಕಮ್ಮಿ ಸಂಬಳ. ಏನು ಕೆಲಸ ಮಾಡ್ತಾರೆ? ಏನು ಕೆಲಸಕ್ಕೆ ಹೋಗ್ತಾರಮ್ಮ? ಚಾನಲ್ ಮೇಸ್ತ್ರಿ ಅಂತಾರೆ ಸರ್ ನಮ್ಮ ಹಳ್ಳಿ ಕಡೆಗೆ. ಏನಂತಾರೆ? ಚಾನಲ್ ಮೇಸ್ತ್ರಿ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಚಾನಲ್ ಮೇಸ್ತ್ರಿ, ಚಾನಲ್ ನೀರು ಬಿಡೋದು. ಚಾನಲಿಗೆ ನೀರು ಬಿಡೋ ಕೆಲಸ ಮಾಡ್ತಾ ಇದ್ದಾರಂತೆ. ನೀರು ಜಾಸ್ತಿ ಬಂದರೆ ಜಾಸ್ತಿ ಸಂಬಳ ಬರುತ್ತಾ? ಹಾಂ, ಅಲ್ಲ ನೀವು ಹೇಳೋದು ನೋಡಿದ್ರೆ ನೀರು ಕಮ್ಮಿ ಬರ್ತಾ ಇದೆ ಸರ್, ಕಮ್ಮಿ ಸಂಬಳ. ನೀರು ಯಾವಾಗ ಜಾಸ್ತಿ ಚಾನಲಲ್ಲಿ ಬಿಡ್ತಾರೆ ಅವಾಗ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ. ಓಕೆ, ಅಲ್ಲ ಗುರುಗಳೇ, ಮುಂದೆ ಕೆಲಸ ಒಂದು ಪರ್ಮನೆಂಟ್ ಆಗತ್ತ ಇಲ್ಲ? ಓ, ನೀರು ಬಿಡೋದ್ರಲ್ಲೂ ಪರ್ಮನೆಂಟ್ ಇದೆಯಾ? ಇದು ಆ ಥರ ಇದೆ. ಏನದು ಕಾಂಟ್ರಾಕ್ಟ್ ಕೆಲಸನಾ? ಹಾಂ ಸರ್, ಗುತ್ತಿಗೆದಾರ. ಗೊತ್ತಾಯ್ತು, ಅರ್ಥ ಆಯ್ತು. ದಶಾದಲ್ಲಿ 12 ಇದೆ ಇರೋದ್ರಿಂದ ಸ್ವಲ್ಪ ಸಂಬಳ ಜಾಸ್ತಿ ಆಗೋದು ಸ್ವಲ್ಪ ಕಷ್ಟವೇ. ಬುಧ ದಶೆ 12 ಕೊಟ್ಟಾಗ ಹಣಕಾಸು ಬರೋದು ಸ್ವಲ್ಪ ಕಷ್ಟ. ದಶಾದಲ್ಲಿ ಹಣೆ ಬರಹ ಕಮ್ಮಿ ಕೊಡುತ್ತೆ, ಆದರೆ ನೆಮ್ಮದಿಯಾಗಿ ಇಡಿಸುತ್ತೆ. 12ನೇ ಮನೆ ಏನು ಕಷ್ಟವನ್ನು ಕೊಡಲ್ಲ. ಕಮ್ಮಿ ಸಂಬಳ ಕೊಟ್ಟರು ನೆಮ್ಮದಿಯಾಗಿ ಇರ್ಬೋದು. ಜಾಸ್ತಿ ಸಂಬಳ ಕೊಟ್ಟು ಟೆನ್ಷನ್ ತಗೊಂಡು ಹೊಟ್ಟೆ ಊರಿ ಪಡ್ಕೊಂಡು ಬೇರೆಯವರೆಲ್ಲ ಇದು ಎಲೆಮರೆಕಾಯಿ ಥರ ಇರ್ತಾರೆ, ಆರಾಮಾಗಿರುತ್ತೆ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಶುಕ್ರನ ಒಂದು ನಕ್ಷತ್ರ ಮತ್ತು ಸಬ್ಲಾಡಲ್ಲಿ 12 ಬಂದಿರೋದು, 12ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ಮೊಸರನ್ನು ದಾನ ಮಾಡ್ತಾರೆ. ಮೊಸರು ಕರ್ಡ್ಸ್ ಅಂತಿರುತ್ತೆ, ಶುಕ್ರವಾರ ದಾನ ಮಾಡ್ತಾರೆ ಅವ್ರ ಹೆಸರಲ್ಲಿ. ಹಾಗೆ ಒಂದು ಉಂಗುರ ಅಥವಾ ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ಹಣ ಸ್ವಲ್ಪ ಬರೋದನ್ನು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಪರ್ಮನೆಂಟ್ ಆಗೋಕ್ಕೂ ಕೂಡ 3 ಮುಖದ ರುದ್ರಾಕ್ಷಿ ಹಾಕ್ಸ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ ಕಾಂಬಿನೇಷನ್ ತೋರಿಸುತ್ತೆ. ಅದ್ರ ಜೊತೆಗೆ ಒಂದು ಅಮೆಥಿಸ್ಟ್ ಅಂತ ಒಂದು ಉಂಗುರ ಬರುತ್ತೆ, ಹಾಕ್ಕೊಳ್ಳಿ. ಬರೋ ದುಡ್ಡು ಉಳಿಸೋಕ್ಕೆ ಪ್ಲಸ್ ಬೇರೆ ಬೇರೆ ಆದಾಯ ಹುಡುಕೊಳ್ಳೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ? ತಮ್ಮ ಹೆಸರು? ಹಲೋ, ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ತಿಳಿಸ್ಬೇಕಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳಿ. 22 22 1 22 1 1978 1978. ಬೆಳಗ್ಗೆ 8:32. ಇನ್ನೊಮ್ಮೆ ರಿಪೀಟ್ ಮಾಡಿ. 22/1/1978. ಬೆಳಗ್ಗೆ 8:32. ಬೆಳಿಗ್ಗೆ 8:32. 32. ಚಿಂತಾಮಣಿ. ಹುಟ್ಟಿದ ಸ್ಥಳ ಚಿಂತಾಮಣಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕಾ? ಅದೇ ನಿಮ್ಮ ವಿಚಾರವಾಗಿ. ಯಾವ ವಿಚಾರವಾಗಿ? ಆರೋಗ್ಯ ಬಗ್ಗೆ. ಆರೋಗ್ಯದ ಬಗ್ಗೆ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹುಟ್ಟಿದ್ದು 75ರಲ್ಲ 78ರಲ್ಲ?
78 ಸರ್. 78ರಲ್ಲಿ. ಓಕೆ. ಆರ್ದ್ರ ನಕ್ಷತ್ರನಾ? ಹೌದು. ಸರಿ, ಈಗ ದಶಾ ನೋಡೋಣ, ದಶಾ ಕಾಂಬಿನೇಷನ್ ನೋಡೋಣ. 2021ರಿಂದ ಬುಧ ದಶೆ ನಡೀತಾ ಇದೆ 38ವರೆಗೂ. ಆರೋಗ್ಯದ ವಿಚಾರದಲ್ಲಿ ಹೇಗಿದೆ ಅಂತ ನೋಡೋಣ. ಬುಧನ ಒಂದು ಕಾಂಬಿನೇಷನಲ್ಲಿ ಆರೋಗ್ಯದ ಬಗ್ಗೆ ನೋಡೋಣ. ಆರೋಗ್ಯದ ಬಗ್ಗೆ ಬುಧ 12ನೇ ಮನೆ, ಶುಕ್ರನ ಕಾಂಬಿನೇಷನ್ 12. ಸ್ವಲ್ಪ ಈ ಆಹಾರ ಪದ್ಧತಿಯಲ್ಲಿ ಕಂಟ್ರೋಲ್ ಇರಲೇಬೇಕು. ಎಸ್ಪೆಷಲಿ ಶುಗರು ಮತ್ತು ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಕ್ಕಂಥ 12 ಅಂದರೆ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಆದರೆ ಕೊನೆಯಲ್ಲಿ ಚಂದ್ರನಲ್ಲಿ 5 ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಒಂದು ಮೇಜರ್ ಕಾಯಿಲೆ ಬರೋದಿಲ್ಲ. ಯಾಕೆಂದರೆ ಈ ಲೆವೆಲಲ್ಲಿ ನಮಗೆ 50% ಲೆವೆಲಲ್ಲಿ 5 ಅಂತ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಏನೇ ಬಂದರೂ ಕೂಡ ಕ್ಲಿಯರ್ ಆಗುತ್ತೆ. ಏನು ಸಮಸ್ಯೆ ಆಗಿದೆ ನಿಮಗೆ ಆರೋಗ್ಯದಲ್ಲಿ? ಏನಿಲ್ಲ, ಒಂದೊಂದ್ ದಿವಸ ಒಂದೊಂದ್ ತರ ಇರ್ತದೆ. ನಿಮ್ಮ ದೇಹನ ಯಾರ್ದು ಮಾತಾಡ್ತಾ ಇದ್ದೀರಾ? ಒಂದೊಂದು ದಿವಸ ಒಂಥರ ಇರೋಕ್ಕೆ ಏನು ಡಿಸೈನಾ? ನಂತೆ ಮಾತಾಡ್ತಾ ಇರೋದು. ಹಾಂ, ಮತ್ತು ಒಂದೊಂದು ದಿವಸ ಒಂಥರ ಇರುತ್ತೆ ಅಂತ ಅದು ಕರೆಕ್ಟಾಗಿ ಸ್ಪೆಸಿಫೈ ಆಗಿ. ಒಂದು ದಿವಸ ತಲೆನೋವು ಅನ್ಸುತ್ತೆ, ಹೊಟ್ಟೆ ನೋವು ಹಂಗ? ಅಲ್ಲ, ಮನ್ಸು ಕಂಟ್ರೋಲ್ ಸಿಗ್ತಾ ಇಲ್ಲ ಫ್ರೆಂಡ್ಸು. ಮನಸ್ಸಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಹಾ, ಮನಸ್ಸು ಯಾರಿಗೆ ಕೊಟ್ಟಿದ್ದೀರಾ? ಯಾರಿಗೂ ಕೊಟ್ಟಿಲ್ಲ ಕಂಟ್ರೋಲ್. ಮತ್ತೆ ಯಾರಿಗಾರು ಕೊಟ್ಟಿರ್ತಾನೆ ಕಂಟ್ರೋಲ್ ಸಿಗಲ್ಲ. ಅಂದ್ರೆ ಯಾವ್ದನ್ನ ಕರೆಕ್ಟಾಗಿ ನಿರ್ಧಾರ ತಗೊಳಕ್ಕೂ ಆಗಲ್ಲ. ಮೆಡಿಟೇಷನ್ ಮಾಡಿ ನೀವು. 12ನೇ ಮನೆ ಬಂದಿರೋದ್ರಿಂದ ಬುಧ ಸ್ವಲ್ಪ ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯದ ಮೇಲೆ ಆಸಕ್ತಿ ಬರುತ್ತೆ. ಜ್ಯೋತಿಷ್ಯ ಅಂದರೆ ಏನು ಅಂತ ಇಷ್ಟ ಬರುತ್ತೆ 12ನೇ ಮನೆ ಬಂದಾಗ. ಎರಡನೇ ವಿಚಾರ, 12ನೇ ಮನೆ ರಾತ್ರಿ ಮಲಗಬೇಕಾದ್ರೆ ಮೆಡಿಟೇಷನ್ ಮಾಡಬೇಕು. 20 ನಿಮಿಷದ ಕಾಲ ರೇಚಕ, ಕುಂಭಕ, ಪೂರಕ ಅಂತ ಬರುತ್ತೆ. ಉಸಿರು ಎಳ್ಕೊಳ್ಳೋದು, ಇಟ್ಕೊಳ್ಳೋದು ಮತ್ತು ಬಿಡೋದು. ಅದನ್ನು ಮಿನಿಮಮ್ 15 ಮಿನಿಟ್ಸ್ ಮಾಡಿದ್ರೆ ಮನಸ್ಸಿನ ಬಗ್ಗೆ ಬರೋದಿಲ್ಲ. ಆಮೇಲೆ ಶುಕ್ರ ಸ್ವಲ್ಪ ಫ್ಯಾಟ್ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ. ಶುಕ್ರ ಇಸ್ ಫಾರ್ ಲೈಫ್ ಸ್ಟೈಲ್ ಡಿಸೀಸ್. ಸ್ವಲ್ಪ ಉಪವಾಸವನ್ನು ಹಾಕ್ಕೊಳ್ಳಿ, ಮನಸ್ಥಿತಿ ಚೆನ್ನಾಗಾಗುತ್ತೆ. 5ನೇ ಮನೆ ಆಲ್ರೆಡಿ ಹೇಳಿದೆ ನಾನು, ಆರೋಗ್ಯ ಚೆನ್ನಾಗಿರುತ್ತೆ. ಏನು ಪ್ರಾಬ್ಲಮ್ ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. 5ನೇ ಮನೆ ಮನಸ್ಸು ಕಂಟ್ರೋಲ್ ಇರಬೇಕು ಅಂದರೆ ಓಂ ನಮಃ ಶಿವಾಯ, ಶಿವಾಯ ನಮ ಓಂ, ಈ ರಿವರ್ಸಲ್ ಮಂತ್ರ, ಪಂಚಾಕ್ಷರಿಯ ರಿವರ್ಸಲ್ ಮಂತ್ರನ ಅನ್ಲಿಮಿಟೆಡ್ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಅಸ್ಟ್ರಾಲಜಿ ಕಲೀರಿ, ಕಂಪ್ಲೀಟ್ ಮೈಂಡ್ ಚೇಂಜ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ನಾಳೆಯಿಂದಲೇ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಇದರ ಒಂದು ಅಡ್ಮಿಷನ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಜಾಯಿನ್ ಆಗಿ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ, ನಾವು ಬೆಂಗಳೂರಿಂದ ಮಾತಾಡ್ತಿದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಂಬರ್ಗೆನೇ ಕೇಳಬೇಕಾಗಿತ್ತು. ಯಾವ ವಿಚಾರ? ಬಗ್ಗೆ. ಮ್ಯಾರೇಜ್ ಬಗ್ಗೆ. ನಿಮ್ಮ ಡೇಟ್ ಆಫ್ ಬರ್ತ್? ಪ್ರಶ್ನೆ ಶಾಸ್ತ್ರಕ್ಕೆ ಡೇಟ್ ಆಫ್ ಬರ್ತ್ ಆಗ್ತದೆ. ಓಕೆ, ಒಂದು ಸಂಖ್ಯೆಯನ್ನು ಹೇಳಿ. 221. ಇನ್ನೊಮ್ಮೆ ರಿಪೀಟ್ ಮಾಡಿ. 121. ಗುರುಗಳಿದ್ದಾರೆ, ಮಾತನಾಡಬಹುದು. 121 121 ಮ್ಯಾರೇಜ್ ಬಗ್ಗೆ 7ನೇ ಕಸ್ಪ್ ಏನು ಹೇಳುತ್ತೆ ಅಂತ. ಯಾವ ಕರ್ನಾಟಕದಲ್ಲಿ ಯಾವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲೂ ಕಸ್ಪ್ ಅನ್ನೋದು ಮಾತಾಡೋಲ್ಲ. ಜ್ಯೋತಿಷ್ಯದಲ್ಲಿ ಕಸ್ಪ್ ಅಂದರೆ ಇದೇನಿದೆ ಹೊಸ ಸಬ್ಜೆಕ್ಟ್ಗಳು ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಬೇಕು. ಪ್ರತಿಯೊಬ್ಬರು ಯಾರು ನೋಡ್ತಾ ಇದ್ದಾರೆ ಇವತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪ್ಲಾನೆಟರಿ ಇಂಟೆಲಿಜೆನ್ಸ್ ಜೊತೆ ಮರ್ಜ್ ಆದಾಗ ಹೊಸ ಹೊಸ ಸಬ್ಜೆಕ್ಟು ಅಪ್ಗ್ರೇಡ್ ಆಗಿದೆ. ಅಸ್ಟ್ರಾಲಜಿ ಹ್ಯಾಸ್ ಬೀನ್ ಅಪ್ಗ್ರೇಡೆಡ್. ಎಲ್ಲ ಇನ್ನೂ ದೋಷ ಪೂಜೆ ಪುನಸ್ಕಾರದಲ್ಲಿರಲ್ಲ, ವರ್ಕ್ ಆಗಲ್ಲ ಯಾವುದೂ ಕೂಡ. ಕಲಿಯುಗದಲ್ಲಿ ಟೈಮ್ ನೋಡಿಕೊಂಡು ಸುಮ್ಮನೆ ತೆಪ್ಪಗಿರೋದೇ ಜ್ಯೋತಿಷ್ಯ. ಇಲ್ಲಿ ನಿಮ್ಮ ಕಾಂಬಿನೇಷನಲ್ಲಿ 7ನೇ ಮನೆ ತೋರಿಸ್ತಾ ಇದೆ, ಮದುವೆ ಯೋಗ ಇದೆ ಅಂತ ತೋರಿಸ್ತಾ ಇದೆ. ಆದರೆ ಎಂಡಿಂಗಲ್ಲಿ 12 ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ಬಂದಿದ್ದೆಲ್ಲ ಮಾತುಕತೆಯಲ್ಲಿ ಯಾವುದ್ರಲ್ಲಾರು ಕಟ್ಟಾಗುತ್ತೆ ಅಂತ ಬರ್ತಾ ಇದೆ. ಎಷ್ಟು ವಯಸ್ಸು ನಿಮಗೆ? ಎಷ್ಟು ವಯಸ್ಸು ರೀ? ಕರೆ ಕಟ್ಟಾಯಿತು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮ್ಯಾರೇಜ್ ಕಾಂಬಿನೇಷನಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಕಸ್ಪಲ್ ಮಾತ್ರ ತೋರಿಸ್ತಾ ಇದೆ. ಆದರೆ ವೈವಾಹಿಕ ಜೀವನ ಆದ ನಂತರ ಅಷ್ಟು ಚೆನ್ನಾಗಿಲ್ಲ. ಯಾಕೆಂದರೆ ಯಾವುದೇ ಒಂದು ಕಾಂಬಿನೇಷನ್ ತೊಗೊಂಡಾಗ ನಾವು ಒಂದು 6, 8, 12 ಕಾಂಬಿನೇಷನ್ ನೋಡ್ತೀವಿ. ಭಾಳಷ್ಟು ಗ್ರಹದಲ್ಲಿ ಈ ಕಾಂಬಿನೇಷನ್ ಬಂದಿರೋದು ಒಂದು ಓನ್ಲಿ 2 ಪ್ಲ್ಯಾನೆಟ್ಸ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು ತೋರಿಸಿದ್ರೆ ವೈವಾಹಿಕ ಜೀವನ ಸ್ವಲ್ಪ ನಿಧಾನ ಮಾಡಿ, ಆತರ ಬೀಳಬೇಡಿ. ಸ್ವಲ್ಪ ಏನಂತಾರೆ, ಇದು ಪ್ಲ್ಯಾನೆಟರಿ ಪೊಸಿಷನ್ಸ್ ಆಲ್ರೆಡಿ ಹೇಳ್ತಾ ಇದೆ, ನಿಮ್ಮದು ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ, ಕೇರ್ಫುಲ್ ಆಗಿರಿ, ಸಪ್ರೇಷನ್ಗೆ ಹೋಗುತ್ತೆ, ಡಿವೋರ್ಸ್ಗೆ ಹೋಗುತ್ತೆ, ಮದುವೆ ಆದಮೇಲೆ ಸಮಸ್ಯೆ ಆಗುತ್ತೆ. ಅದನ್ನು ಇಂಡಿಕೇಷನ್ ಕೊಟ್ಟಿದೆ. ಅದು ಆ ಇಂಡಿಕೇಷನ್ ಕೊಡೋ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಬರ್ತಕ್ಕಂಥ ಪಾರ್ಟ್ನರ್ಗೆ ನೀವು ಮಾತುಕತೆಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಬಾಂಡೇಜ್ನ ಬೆಳೆಸ್ಕೋಬೇಕು. ಇದರಲ್ಲಿ
ಮೈಂಡ್ಸೆಟ್ ಆ್ಯಂಡ್ ಸ್ಟ್ರಾಂಗ್ ಬಾಂಡೇಜು. ಏನೇ ಗಲಾಟೆ ಆದರೂ ಕೂಡ ನಾವು ಒಟ್ಟಿಗೆ ಇರೋಣ, ಸಪ್ರೇಷನ್ ಬಂದರೂ ಕೂಡ ನಾವು ಹೋಗೋದು ಬೇಡ, ಈ ರೀತಿ ಗಂಡ ಹೆಂಡ್ತಿರು ಹುಡುಗ ಹುಡುಗಿ ಮಾತಾಡಬೇಕು. ಅದು ಬಿಟ್ಬಿಟ್ಟು HR ಥರ ಮಾತಾಡ್ತಾರೆ. ನಿನಗೆ ಸಂಬಳ, ನನಗೆ ಸಂಬಳ, 3 ವರ್ಷ ಆದಮೇಲೆ ನೀನು ಎಲ್ಲಿರ್ತೀಯ, ಮಾಡಿ ಮೇಲೆ ಇರ್ತೀಯ, ಅಂಡರ್ಗ್ರೌಂಡಲ್ಲಿರ್ತೀಯ, 5 ವರ್ಷ ಆದಮೇಲೆ ತಿರುಪತಿಲಿರ್ತೀಯ ಅಥವಾ ಅಮೇರಿಕದಲ್ಲಿರ್ತೀಯ. ಇಂಥ ಕಚಡ ಡಿಸ್ಕಷನ್ ಮಾಡೋದ್ರಲ್ಲೇ ಹೆಚ್ಚಾಗಿದೆ. ಕಪಲ್ ಮಾತಾಡಬೇಕಾಗಿರ್ತಕ್ಕಂಥದ್ದು ಫಿನಾನ್ಸ್ ಅಲ್ಲ. ಫಿನಾನ್ಸು, ಮನೆ ಏನು ಮಾಡ್ತಾರೆ ಅವೆಲ್ಲ ನೀವು ಇಂಟರ್ವ್ಯೂವಲ್ಲಿ ನಿಮ್ಮ ಹುಡುಗನ ಕೇಳೋದು, ಹುಡುಗ ಹುಡುಗಿನ ಕೇಳೋದು, ಇದು ವ್ಯಾವಹಾರಿಕವಾಗಿರ್ತಕ್ಕಂಥ ಕಪಲ್ಸ್ ಆಗ್ತಿರೇ ಹೊರತು ನಿಜವಾದ ಆದರ್ಶ ದಂಪತಿಗಳಾಗಕ್ಕೆ ಸಾಧ್ಯನೇ ಇಲ್ಲ. ಏನೇ ಕಷ್ಟ ಬಂದರೂ ನಾವು ಜೊತೆಗಿರೋಣ, ಏನೇ ಕಷ್ಟ ಬಂದರೂ ಕೂಡ ನಾವು ಒಂದು ಸಮಾಜಕ್ಕೆ ಆದರ್ಶವಾಗಿರೋಣ ಅಂತಕ್ಕಂಥ ವ್ಯಕ್ತಿತ್ವನ ಈ ಪೋಷಕರು ಮೊದಲು ಹೇಳ್ಕೊಡ್ಬೇಕು. ದಿ ಪ್ರಾಬ್ಲಮ್ ಲೈಸ್ ವಿತ್ ದಿ ಪೇರೆಂಟ್ಸ್ ಫಸ್ಟ್, ಮಕ್ಕಳಲ್ಲ. ಇದು ಹಣ ಹಣ ಹಣ, ಯಾರು ನೋಡಿದ್ರು ಮನೆ ಇರೋರು ನಾವು ಬೇಕು ಫಸ್ಟೇ ಅಲ್ಲಿ ಹೇಳ್ತಾರೆ. ಆ ಬ್ರೋಕರ್ ಕಾಲ್ ಮಾಡಿರ್ತಾರೆ. ಬ್ರೋಕರ್ ಕಾಲ್ ಮಾಡಿದಾಗ ಇಲ್ಲಿ ಕಾಲಲ್ಲಿ ಇಟ್ಕೊಂಡು ನಮ್ಮ ಹುಡುಗಿಗೆ ಸ್ವಂತ ಮನೆ ಇರೋ ಯಾರೋ ಹುಡುಗನ ನೋಡಿ, ಇವಳಿಗೆ ಆಲ್ರೆಡಿ ತಲೆ ತಿರುಗ್ತಾ ಇರ್ತಿಲ್ಲ ಹುಡುಗಿಗೆ. ಓ ಸ್ವಂತ ಮನೆ, ಸ್ವಂತ ಮನೆ. ಮತ್ತು ಅವನಿಗೆ ಹತ್ರ ಆಲ್ರೆಡಿ ಕಾರು ಓಡಿಸ್ಬೇಕು ಅವ್ನು ಕಾರು, ಎಲ್ಲ ರೆಡಿಯಾಗಿರಬೇಕು. ಆಮೇಲೆ ನಾವು ಹೋಗಿ ಕೂತ್ಕೊಂಡು ಆರಾಮಾಗಿ ದಬ್ಬಾಳಿಕೆ ಮಾಡಿ ಅದನ್ನು ಒಡ್ಕೊಂಬರ್ಬೇಕು. ಅರ್ಥ ಆಯ್ತಾ? ಎಲ್ಲ ರೆಡಿ ಇದ್ದರೆ ಒಡ್ಕೊಂಬರೋದು ಈಸಿಮ್ಮ. ಇಲ್ದರೆ ಸುಮ್ಮನೆ ಹೋಗಿ ಹೊಡ್ಕೊಂಬರೋಕ್ಕಾಗಲ್ಲ. ಇವತ್ತು ಎಷ್ಟು ಕೇಸ್ಗಳು ಹಾಕಿದ್ದಾರೆ ರೀ, ಎಷ್ಟು ಪೋಷಕರು, ಎಷ್ಟು ಮಹಿಳೆಯರು ಕೇಸ್ ಹಾಕಿದ್ದಾರೆ. ಯಾವ ಚಾನಲಲ್ಲಿ ಮಾತಾಡ್ತಾರೆ, ಯಾವ ಅಸ್ಟ್ರಾಲಜಿಲಿ ಮಾತಾಡ್ತಾರೆ. ನನ್ನ ಹತ್ರ ಎಷ್ಟು ಕೇಸ್ ಬಂದು ಅಳ್ತಾರೆ, ಗಂಡಸರು ಅಳ್ತಾರೆ ಬಂದಿಲ್ಲಿ. ಏನು ಸರ್ ಏನೂ ಮಾಡಿಲ್ಲ, DV ಆ್ಯಕ್ಟ್ ಹಾಕ್ಬಿಟ್ರು, ಏನೂ ಮಾಡಿಲ್ಲ ನಾನು, ಸುಮ್ಮನೆ 3 ತಿಂಗಳಿಗೆ ಹಾಕಿದ್ದಾರೆ, ಅರ್ಧ ಆಸ್ತಿ ಕೇಳ್ತಾರೆ. ನಮ್ಮ ಅಪ್ಪ ಅಮ್ಮ ಅಷ್ಟು ಆಸ್ತಿನ ಸಂಪಾದನೆ ಮಾಡೋಕ್ಕೆ ಎಷ್ಟೋ ವರ್ಷ ತಗೊಂಡಿದ್ದಾರೆ. ಇವರು 2 ತಿಂಗಳು ಬಂದು ಮದುವೆ ಮಾಡ್ಕೊಂಡ ಕೇಸ್ ಹಾಕ್ತಾ ಅರ್ಧ ಆಸ್ತಿ ಕೊಡು ಅಂದ. ಆಹಾ, ಒಳ್ಳೆ ಸ್ಕೀಮ್ ಅಲ್ವಾ ಇದು ಸ್ಕೀಮೇ ಆಗಿಬಿಟ್ಟಿದೆ ನಿಜವಾಗ್ಲೂ. ಇದರಲ್ಲಿ ಪೋಷಕರು ಭಾಗಿಯಾಗಿದ್ದಾರೆ. ಅಂಥದ್ದೇನು ಭಾಳ ಅಂದವಾಗಿರ್ತಕ್ಕಂಥ ಫ್ಯಾಮಿಲಿಗಳಂತೇನು ಅಂದ್ಕೋಬೇಡಿ. ಲೇಡೀಸ್ ಆಗಿದ ತಕ್ಷಣ ಶೋಷಣೆ ಅದು ಇದು ಎಲ್ಲ ಒಂದು ಸೈಡ್ ಇದ್ದರೆ, ಈ ಕಡೆ ಸೈಡು ಅವರೇ ಅದೇ ಟೀಮ್ ಅವರು ಈ ಕಡೆ ಬೇರೆ ಥರ ಶೋಷಣೆ ಮಾಡ್ತಾಯಿದ್ದಾರೆ. ಶೋಷಣೆ 2 ಕಡೆನೂ ಆಗ್ತಾಯಿದೆ. ಒಂದು ಕಡೆ ಹೆಚ್ಚಿರ್ಬೋದು, ಬಟ್ ಆದರೆ ಈ ಕಡೆನೂ ಆಗ್ತಾಯಿದೆ. ಮದುವೆ ವಿಚಾರದಲ್ಲಿ ವ್ಯಾವಹಾರಿಕವಾಗಿ ದುಡ್ಡಿನ ವಿಚಾರ ನೋಡ್ತಾ ಇದ್ದಾರೆ. ತುಂಬಾ ವೆರಿ ಡೇಂಜರಸ್ ಸಿಚುವೇಷನ್ ಇದ್ದಾರೆ. ಹಣ, ನಾನು ಮದುವೆ ಆಗಿರೋದೇ ದುಡ್ಡುಗೋಸ್ಕರ, ನಮ್ಮಪ್ಪ ಸಾಲ ಮಾಡಿಬಿಟ್ಟಿದ್ದಾರೆ, ನೀನು ಕೊಡು, ಈ ರೀತಿಯಾಗಿರ್ತಾರೆ. ಆಸ್ತಿ ಮಾಡಿಕೊಡು, ಮದುವೆ ಆಗಿರೋದು ಏನಕ್ಕೆ? ಅದು ಪ್ಲ್ಯಾಂಡ್, ಅದೆಲ್ಲ ಪ್ಲ್ಯಾಂಡ್, ತುಂಬ ಪ್ಲ್ಯಾಂಡು. 8ನೇ ಮನೆ, 6ನೇ ಮನೆ, 12ನೇ ಮನೆ ಪ್ಲ್ಯಾಂಡ್ ಸಿಗುತ್ತೆ. ಒಂದು 8, 6, 12 ಏನಾದ್ರು ನಿಮ್ಮ ಜಾತಕದಲ್ಲಿದ್ದರೆ ನೀವು ಒಳ್ಳೆಯವರಿದ್ದರೂ ಕೂಡ ಬರೋರು ಹಂಗಿರ್ತಾರೆ, ಅಥವಾ ನಿಮ್ಮ ಜಾತಕದಲ್ಲೇ ನೀವೇ ಹಂಗೆ ಆಗ್ತೀರಾ. ಸೊ ಆ ರೀತಿ 6, 8, 12 ಕರ್ಮ ಫಲವನ್ನು ಕ್ಲಿಯರ್ ಮಾಡುತ್ತೆ. ಅದಕ್ಕೆ ಯಾಕೆ ಇದನ್ನು ಹೇಳಿದೆ ಅಂದರೆ, ದಿಸ್ ಮ್ಯಾರಿಡ್ ಲೈಫ್ ಅವ್ರ ಫ್ಯೂಚರಲ್ಲಿ ಚೆನ್ನಾಗಿರಲ್ಲ. ಇದಕ್ಕೆ ಪರಿಹಾರಗಳಿಲ್ಲ, ನೋಡಿಕೊಂಡು ಹುಷಾರಾಗಿ ಕಾಲಿಡಬೇಕಷ್ಟೆ. ಯಾಕಂದರೆ ನಾವು ಆಚೆ ಕಡೆ ಇರೋರ ಜೊತೆ ಜಗಳ ಆಡ್ಬೋದು, ಹೊಡೆದಾಡ್ಬೋದು. ಕಟ್ಕೊಂಬಂದಿರೋರ ಜೊತೆ ನಾವೇನಾದರೂ ವೈರತ್ವವನ್ನು ಬೆಳೆಸ್ಬಿಟ್ರೆ ಅದರಷ್ಟು ಹಿಂಸೆ ಇನ್ನೊಂದಿಲ್ಲ. ಅದಕ್ಕೆ ವಿವಾಹ ಅನ್ನೋದು ಕಲಿಯುಗದಲ್ಲಿ ಹುಟ್ಟು ದರಿದ್ರ. ವಿವಾಹ ಅನ್ನೋದು ಹುಟ್ಟು ದರಿದ್ರ ಅದು. ಯಾಕೆಂದರೆ ಕರ್ಕೊಂಬಂದಿರೋರು ಶ್ರೇಷ್ಠವಾಗಿ ಥಿಂಕ್ ಮಾಡಲ್ಲ, ವ್ಯಾವಹಾರಿಕವಾಗಿ ಥಿಂಕ್ ಮಾಡ್ತಾರೆ. ಹೆಂಗೆ ಎಕ್ಸ್ಟ್ರ್ಯಾಕ್ಟ್ ಮಾಡೋದನ್ನು ಥಿಂಕ್ ಮಾಡ್ತಾರೆ. ತಂದೆ ತಾಯಿಗಳಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಯಾವಾಗ ಹೋಗ್ತಾರೆ ಮೇಲಕ್ಕೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಕಲಿಯುಗ ಈಸ್ ಎ ಡೇಂಜರಸ್ ಸಿಚುವೇಶನ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ನ ಮಗಳು ಎಕ್ಸಾಮ್ ಇದೆ ಮೇಡಮ್, ಅದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ 23 ನಂಬರ್ 23. ಗುರುಗಳಿದ್ದಾರೆ, ಮಾತನಾಡಬಹುದು ಸರ್. ಏನು ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅವರು? ಇದು ಪೋಸ್ಟ್ ಗ್ರಾಜುಯೇಷನ್ ಎಕ್ಸಾಮ್ ಡಾಕ್ಟರ್ ಓದ್ತಾ ಇದ್ದಾರೆ. 27ನೇ ತಾರೀಕಿಂದ ಜೂನ್ 5ನೇ ತಾರೀಕುವರೆಗೂ ಎಕ್ಸಾಮ್ ಇದೆ. ನೀಟಾ? ಇಲ್ಲ ಡಾಕ್ಟರ್, ಅದು MBA ಇದು. MBA ಇದು ಪೋಸ್ಟ್ ಗ್ರಾಜುಯೇಷನ್. MBAನಾ? MD ಮಾಸ್ಟರ್ ಆಫ್ ಹಾಂ MDದಾ? ಓಕೆ. ಹಾಂ ಸರಿ, ಎಜುಕೇಷನ್ ನೋಡೋಣ. ಕಾಂಪಿಟೇಷನ್ 6000, 4000 ನೋಡಬೇಕು. 11 ಎಸ್ ಕನ್ಫರ್ಮ್ ಆಗುತ್ತೆ, ಟೆನ್ಷನ್ ತೊಗೊಬೇಡಿ. 6th ಕಸ್ಪು ನೋಡೋಣ. ಎಸ್ ಆಗುತ್ತೆ, 100% ಆಗುತ್ತೆ. ಮೆಡಿಕಲ್ಗೆ 8ನೇ ಮನೆ ಬಂದಿದೆ. 2, 9 ಹೈಯರ್ ಸ್ಟಡೀಸ್ ಆಗುತ್ತೆ. ಯಾವುದೇ ರೀತಿಯ ತೊಂದರೆ ಏನೂ ತೋರಿಸ್ತಾ ಇಲ್ಲ. ದಶಾಭುಕ್ತಿಗಳು ಕೂಡ ಕೇತು ದಶಾ, ಭುಕ್ತಿಯಲ್ಲಿ ಶನಿ 11-11-11 ಕಾಂಬಿನೇಷನ್ ಬಂದಿದೆ.
ಸೊ ಡೆಫಿನೆಟ್ಲಿ ಕ್ಲಿಕ್ ಅಂತ ಆಗುತ್ತೆ, ಸಕ್ಸಸ್ ಅಂತೂ ತೋರಿಸ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸ್ವಲ್ಪ 12/3/6 ಬುಧನಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಹೆಸರು ಕಾಳು ನಿಮ್ಮ ಕಡೆಯಿಂದ ದಾನ ಮಾಡಿ ಸಕ್ಸಸ್ ಆಗುತ್ತೆ. ಶಿ ವಿಲ್ ಬಿಕಮ್ ಗುಡ್. ಇದು MD ಮಾಡಿ PG ಅಂತಲೂ ಏನು ಕರಿತೀರೋ ಅದು ಮಾಸ್ಟರ್ಸ್ ಅಂತ ಕರಿತೀರೋ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ವೈವಾಹಿಕ ಜೀವನ, ಉದ್ಯೋಗ, ಆರೋಗ್ಯ ಈ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳು ಹಾಗೆ ಜೀವನದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲೇಬೇಕು. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಹಾಗೆ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇದೀಗ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ಕೇಳುವಂತಹ ಸಮಯ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೀತಾ ಅಂತೇಳಿ, ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು 7th ವೇದಿಕ್ ಡಾಕ್ಟರೇಟ್ ಮಾಡ್ತಾ ಇದ್ದೇನೆ. ನಾನು ಡಾಕ್ಟರ್ ದಿನೇಶ್ ಗುರೂಜಿಯವರಲ್ಲಿ ಜ್ಯೋತಿಷ್ಯ ಕಲಿಯಲಿಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನ ಮದುವೆ ಜೀವನ ಏನಂತ ಹೇಳಿದರೆ ಕುಜದೋಷ ಇದೆ ಹಾಗೆ ಹೀಗೆ ಅಂತ ಹೇಳಿದರು. ಆದರೆ ದಿನೇಶ್ ಗುರೂಜಿಯವರು ಒಂದೇ ಹೇಳಿರೋದು, ಫೇಟ್ ಕ್ಯಾನಾಟ್ ಬಿ ಚೇಂಜೆಡ್, ನಮ್ಮ ಹಣೆ ಬರಹವನ್ನು ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಪೂಜೆ ಎಲ್ಲ ಮಾಡಿದರೂ ನನ್ನ ಜೀವನದಲ್ಲಿ ಏನೂ ಪರಿಹಾರ ಕಾಣಲಿಲ್ಲ. ಸೊ ಈ ದಿನೇಶ್ ಗುರೂಜಿಯಿಂದ ನನ್ನ ಜೀವನದಲ್ಲಿ ತುಂಬಾ ಮಾರ್ಪಾಟಾಯಿತು. ಸೊ ತುಂಬ ಜ್ಯೋತಿಷ್ಯ ಕಲಿತೆ ಎಲ್ಲನೂ ಮಾಡ್ತಿದ್ದೇನೆ. ಆದರೆ ಏನಂತ ಹೇಳಿದರೆ ಫೇಟ್ ಕ್ಯಾನಾಟ್ ಬಿ ಚೇಂಜೆಡ್ ಅಂತ ಹೇಳಿದ್ದಾರೆ ಗುರುಜಿ. ಅದು 100% ಕರೆಕ್ಟ್. ಜ್ಯೋತಿಷದಲ್ಲಿ ಅಥವಾ ಜಾತಕದಲ್ಲಿ ಯಾವುದೇ ದೋಷಗಳಿಲ್ಲ. ಏನು ನಮ್ಮ ಜೀವನ ಇರ್ತದೆ ಅದನ್ನು ನಾವು ದಾನ ಮಾಡೋದ್ರಿಂದ ಜೀವನವನ್ನು ಮುಂದೆ ನಾವು ಚಂದ ಕಾಣಿಸಬಹುದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪರೀಕ್ಷಿತ್ ಅಂತ. ನಾನು ಸುಮಾರಾಗಿ ಜ್ಯೋತಿಷನ 7 ವರ್ಷದಿಂದ ಕಲಿತಾ ಇದ್ದೀನಿ. ಮುಂಚೆ ಮೊದಲನೇದಾಗಿ ಪರಾಶರನ ಕಲ್ತಿದ್ದೆ. ಏನಕ್ಕೆ ಅಕ್ಯುರಸಿ ಬರ್ತಿಲ್ಲ ಅಂತ ನಾನು ಅನ್ಕೋತಿದ್ದೆ. 80% ಅಕ್ಯುರಸಿ ಇರೋದು, 70% 80% ಅಕ್ಯುರಸಿ ಇರೋದು, ಎಲ್ಲೋ ಮಿಸ್ ಹೊಡಿತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನಾನು ಅದು ಪರ್ಸನಲಾಗಿ ಎಕ್ಸ್ಪ್ಲೋರ್ ಮಾಡಿದ್ದು. ನಾನು ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ. ಆವಾಗ ದಿನೇಶ್ ಗುರೂಜಿದು ಚಾನಲ್ ಬಂತು. ಅಲ್ಲೋಗಿ ನೋಡಿದ್ರೆ ನಕ್ಷತ್ರ ನಾಡಿ ಏನೋ ಹೊಸ್ದಾಗಿದೆಯಲ್ಲ ಸಬ್ಜೆಕ್ಟು, ನಂಬರ್ಸ್ ಕಾಂಬಿನೇಷನ್ ಎಲ್ಲ ಹೇಳ್ತೀಯಾರಲ್ಲ ಅಂತ ಅವಾಗ ಅನ್ನಿಸ್ತು. ಸರಿ ಆಯಿತು, ಎಲ್ಲ ಕಮೆಂಟ್ಸ್ ಎಲ್ಲ ನೋಡಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ ರಿವ್ಯೂ, ಜನ ಯಾಕೆ ಸೇರ್ಕೋಬಾರ್ದು ಅಂತ ಅವಾಗ ಒಂದು ಐಡಿಯಾ ಬಂತು. ಅವಾಗ ಸೇರ್ಕೊಂಡಾದ್ಮೇಲೆ ನೋಡಿದೆ, ತುಂಬ ಅಕ್ಯುರಸಿ ಇದೆ. ಫ್ರಮ್ 80% ನಾನು ಇವಾಗ 95-90% ಅಷ್ಟು ಅಕ್ಯುರಸಿ ಸಿಗ್ತಾ ಇದೆ ಅಂತ ಅವಾಗ ಅನ್ನಿಸ್ತು. ಆಮೇಲೆ ಫುಲ್ ಡೀಪಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡಿದೆ. ಅವಾಗ ಗೊತ್ತಾಯಿತು, ಇಲ್ಲ ತುಂಬ ಇನ್ನೂ ನಾಲೆಡ್ಜ್ ಇನ್ ಡೆಪ್ತ್ ಇನ್ನೂ ಇದೆ ಅಂದ್ಬಿಟ್ಟು ಅವಾಗ ನನಗೆ ಒಳ್ಳೆ ಗ್ರಿಪ್ ಸಿಕ್ತು ಇದ್ರ ಬಗ್ಗೆ, ಜ್ಯೋತಿಷ್ಯ ಬಗ್ಗೆ. ಆಮೇಲೆ ನಾನು ಎಕ್ಸ್ಪೀರಿಯನ್ಸ್ ಏನಂದರೆ ಇದ್ರದ್ದು ಬೇರೆ ಕಸ್ಟಮರ್ಸ್ ಕ್ಲೈಂಟ್ಸ್ ಎಲ್ಲ ಬಂದಾಗ ನಾನು ಹೇಳುವೆ, ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಹೇಳುವೆ. ಏನು ನೀವು ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀಯಲ್ಲ, ಅದು ನಮಗೂ ಗೊತ್ತು, ನಮ್ಮ ಮೇನ್ ಬೇಕಾಗಿರೋ ಪ್ರೆಡಿಕ್ಷನ್ನೇ ಅಲ್ವಾ, ಹೆಂಗೆ ಮ್ಯಾನೇಜ್ ಮಾಡೋದು ಲೈಫ್ನ ಅಂತ ಅವ್ರು ಕೇಳೋರು. ಅವಾಗ ನಾನು ಹಿಂಗೆ ಹೇಳ್ಬಿಟ್ಟು ಹೆಂಗೋ ತೇಲ್ಸುವೆ. ಬಟ್ ನಕ್ಷತ್ರ ನಾಡಿ ಏನಂದರೆ ಪರ್ಫೆಕ್ಟ್ ಅಕ್ಯುರಸಿ ಅನ್ನೋದು ಏನು ಅಂತ, ಲೈಕ್ ಇದೇ ತಿಂಗಳಾಗುತ್ತೆ, ಇದೇ ದಿನ ಆಗುತ್ತೆ ಅಂದ್ಬಿಟ್ಟು ಏನು ಅಂತ ಅವಾಗ ಗೊತ್ತಾಯಿತು. ಅವಾಗ ಕರೆಕ್ಟಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಜಾಸ್ತಿ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ದಿನೇಶ್ ಗುರೂಜಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಂದರೆ ಅಡ್ವೈಸ್ ಏನು ಕೊಡ್ತೀನಿ ಅಂದರೆ ಯೂತ್ಸ್ ಅವ್ರಿಗೆಲ್ಲ ಕಲೀರಿ ಇದನ್ನ, ಜ್ಯೋತಿಷನ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನು ಅಂದರೆ ಯಾರಿಗೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಸಕ್ಸಸ್ ಸಿಕ್ಕಿಲ್ಲ, ಇವಾಗ ಒಂದು 36 ವರ್ಷ ಆಗಿರುತ್ತೆ ಅಂದ್ಕೊಳ್ಳಿ, ಅವ್ರಿಗೆಲ್ಲ ಮೆಟೀರಿಯಲಿಸ್ಟಿಕ್ ಸಕ್ಸಸ್ ಸಿಕ್ಕಿರಲ್ಲ, ಅವರು ಸ್ಪಿರಿಚುವಲ್ ವರ್ಲ್ಡಿಗೆ ಬನ್ನಿ, ಅವಾಗ ಸಕ್ಸಸ್ ಸಿಗುತ್ತೆ ಅಂತ ನಾನು ನಿಮಗೆ ಒಂದು ಅಡ್ವೈಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸ್ಪಿರಿಚುವಲ್ ವರ್ಲ್ಡ್ ಕಲೀಲಿ, ಅಲ್ಲಿ ಫೇಲ್ಯೂರೇ ಇಲ್ಲ ಸ್ಪಿರಿಚುವಲ್ ವರ್ಲ್ಡಲ್ಲಿ ಅಂದ್ಬಿಟ್ಟು ನಾನು ಹೇಳ್ತಿರೋದು. ಸೊ ಇದು ಜ್ಯೋತಿಷ ಬಂದ್ಬಿಟ್ಟು ಸ್ವಲ್ಪ ಸ್ಪಿರಿಚುಯಾಲಿಟಿ ಸೈಡ್ ಜಾಸ್ತಿ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಸೊ ನಾನೇ 24 ವರ್ಷದವನು ಕಲ್ತೀನಿ ಅಂದರೆ ಯಾರು ಬೇಕಾದ್ರೂ ಕಲಿಬೋದು ಅಂತ ನಾನು ಅಡ್ವೈಸ್ ಮಾಡೋಕ್ಕೆ ಇಷ್ಟ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವ ಹಂತವನ್ನು ತಲುಪುತ್ತೇವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.